ನಮ್ಮ ಈ ಪ್ಲಾಸ್ಟಿಕ್ ಫ್ಲವರ್ಗಳು ನೀವು ಹಿಂದೆ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಬಾಧೆ ಅನಿಸ್ತದೆ. ನಾವು ಒಂದು ಫೀಲಿಂಗ್ಸ್ ಇಂದ ಬರ್ತದೆ. ಭಾವನೆಗಳು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಮಿಡಿಯೇಟ್ ರೀಸನ್ ಫ್ಲವರ್ ಆಗ್ಲಿ, ಒಂದು ಪಾಟ್ ಪ್ಲಾಂಟ್ ಆಗ್ಲಿ, ಸ್ಟಿಲ್ ಜನ ಈ ತರ ಪ್ಲಾಸ್ಟಿಕ್, ಡೆಡ್ ಪ್ಲಾಂಟ್ಸ್, ಡೆಡ್ ಫ್ಲವರ್ಸ್, ಆರ್ಟಿಫಿಷಿಯಲ್ ಫ್ಲವರ್ಸ್ ಮನೇಲಿ ಇಟ್ಕೊಂಡು ಎಷ್ಟೋ ಜನ ರೈತರು ಅವರ ಒಂದು ಶ್ರಮದಿಂದ ಎಷ್ಟೋ ಗಿಡಗಳು ಮಾಡಿ ಅವೈಲಬಲ್ ನರ್ಸರೀಸ್, ಪಾಟ್ ಪ್ಲಾಂಟ್ಸ್, ಎಷ್ಟೋ ವೆರೈಟೀಸ್ ಇವಾಗ ಅವೈಲಬಲ್ ಇದೆ. ಯಾಕೆ ಬೇಕು ನಮ್ಗೆ? ಈಗ ನೀವು ಒಂದು ಫ್ರೆಶ್ ಫ್ಲವರ್ಸ್ ನಿಮ್ ಮನೇಲಿ ಇಟ್ಕೊಳ್ಳಿ ಸರ್, ನೀವು ಎಂತ ಸ್ಟ್ರೆಸ್ ಅಲ್ಲಿ ಇದ್ರೇನು ನೀವು ಆ ಫ್ಲವರ್ ಕೆಲ್ ನೋಡಿ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಥಾಟ್ ಪ್ರಾಸೆಸ್ ಇದಾಗುತ್ತೆ. ಐ ರಿಕ್ವೆಸ್ಟ್, ಯಾರೇ ಆಗ್ಲಿ ಅಸಲು ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗ್ಲಿ, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಆಗ್ಲಿ ತೆಗೆದು ನೋಡಿ, ನಿಮ್ಮ ಒಂದು ಡಿಪ್ರೆಷನ್ ಏನೈತೆ ಇರುತ್ತೋ ನಿಮ್ಮ ಮೈಂಡ್ ಅಲ್ಲಿ ಅದು ಹೋಗುತ್ತೆ. ಇಟ್ ಈಸ್ ಟೆಕ್ನಿಕಲಿ ಪ್ರೂವನ್ ಆಲ್ಸೋ. ನೀವು ಒಂದು ಫ್ಲವರ್ ಬೊಕೆ ಆಗ್ಲಿ, ಫ್ಲವರ್ ಲೈವ್ ಪ್ಲಾಂಟ್ ಆಗ್ಲಿ ಮನೆಗಳಲ್ಲಿ ಇಟ್ಕೊಳ್ಳಿ, ಎಷ್ಟೊಂದು ಥಾಟ್ ಪ್ರಾಸೆಸ್ ಅಲ್ಲಿ ವ್ಯತ್ಯಾಸ ಮಾಡೋದು. ಅದನ್ನ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಡೋಂಟ್ ಕೀಪ್ ಎನಿ ಆರ್ಟಿಫಿಷಿಯಲ್ ಫ್ಲವರ್ಸ್. ಹೋಗ್ಲಿ ಸರ್, ನಾನು ಒಂದು ಕ್ವಶನ್ ಕೇಳಿ, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾಕೆ ಫ್ರೆಶ್ ಫ್ಲವರೇ ತಗೊಂಡು ಹೋಗ್ತೀವಿ? ಆರ್ಟಿಫಿಷಿಯಲ್ ಫ್ಲವರ್ ತಗೊಂಡು ಹೋಗಿ ಕೊಡ್ಬೋದಲ್ಲ ದೇವ್ರಿಗೆ ಅಂದ್ರೆ ಅಲ್ಲಿ ಭಯ ಇದೆ.